ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನೆತನ್ಯಾಹುವನ್ನೇ ಮುಗಿಸಿತ ಇರಾನ್ನಿಂದ ಈಗ ಬಹುದೊಡ್ಡ ಘೋಷಣೆಯೊಂದು ಮೊಳಗಿದೆ. ಇರಾನ್ನ ಬಹಳ ವಿಧ್ವಂಸ ಸೃಷ್ಟಿಸುವಂತಹ ಮಿಸೈಲ್ ಒಂದಕ್ಕೆ ನೆತನ್ಯಾಹು ಬಲಿಯಾಗಿದ್ದಾರಾ? ನೆತನ್ಯಾಹು ಇದ್ದಕ್ಕಿದ್ದಂತೆ ಎಲ್ಲ ಪ್ರೋಗ್ರಾಮ್ಗಳು ಕ್ಯಾನ್ಸಲ್ ಆಗಿವೆ. ಅವರ ನಿವಾಸದ ಸುತ್ತ ವಾತಾವರಣ ಚೇಂಜ್ ಆಗಿದೆ. ಇತ್ತೀಚೆಗೆ ಎಲ್ಲೂ ಪಬ್ಲಿಕ್ ಆಗಿ ಕಾಣಿಸ್ಕೊಂಡಿಲ್ಲ ನೆತನ್ಯಾಹು. ಏನಾಗಿದೆ ಅಸಲಿಗೆ? ಇರಾನ್ ಹೇಳ್ತಿರುವಂಥ ಥಿಯರಿ ಏನು? ಮತ್ತೊಂದು ಕಡೆ ಖಮೇನಿ ಪುತ್ರನಿಗೆ ಈಗ ಪಟ್ಟಾಭಿಷೇಕ ಆಗಿದೆಯಲ್ಲ, ಆ ಪಟ್ಟಾಭಿಷೇಕ ಆಗಿರೋ ಪುತ್ರನಿಗೂ ಕೂಡ ಅಟ್ಯಾಕ್ ಆಗಿ ಇಂಜೋರ್ಡ್ ಆಗಿರೋದು. ಎರಡೂ ಕಡೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಸುದ್ದಿ ಈಗ ಬರ್ತಾ ಇರೋದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇರಾನ್ ಯಾವ ರೀತಿ ಜ್ವಾಲಾಮುಖಿ ಅಂತ ಎದ್ದು ನಿಂತಿದೆ ಅಂದರೆ ಕಲ್ಪಿಸ್ಕೊಂಡೇ ಇರಲಿಲ್ಲ. ಅಮೆರಿಕ, ಇಸ್ರೇಲ್, ಇರಾನ್ ಈ ರೀತಿ ನಿಲ್ಲಬಹುದು ಅಂತ ಊಹಿಸಿರಲಿಲ್ಲ. ಈಗ ರಷ್ಯಾ ಮತ್ತು ಚೀನಾದ ಅಧಿಕೃತ ಎಂಟ್ರಿನೇ ಆಗಿದೆ ಆಲ್ಮೋಸ್ಟ್. ಇನ್ನೇನು, ಯಾಕಂದರೆ ಖಮೈನಿ ಪುತ್ರನ ಆಯ್ಕೆಗೆ ಸಹಮತ ವ್ಯಕ್ತಪಡಿಸಿದ್ದಾರೆ, ಅಂದರೆ ಹೊಸ ಸುಪ್ರೀಂ ಆಯ್ಕೆಗೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಚೀನಾ, ರಷ್ಯಾ ಬಲ ತುಂಬದೇ ಇದು ಸಾಧ್ಯವೇ ಆಗ್ತಿರ್ಲಿಲ್ಲ ಇರಾನ್ಗೆ. ಅಂತಿಂಥ ಮಿಸೈಲೆಲ್ಲ ಬಿಟ್ಟಿದ್ದು 10 ಬ್ಯಾಲಿಸ್ಟಿಕ್ ಮಿಸೈಲ್ಸು, ಅದು ಅತ್ಯಂತ ಅಪಾಯಕಾರಿ ಮಿಸೈಲ್ ಪ್ರಯೋಗ ಆಗಿದೆ. ಇದ್ರ ಬೆನ್ನಲ್ಲೇ ನೋಡಿ, ನೆತನ್ಯಾಹು ಹಿಟ್ ಬೈ ಇರಾನಿಯನ್ ಮಿಸೈಲ್ ಅಂತ ಇರಾನಿಯನ್ ಟಿವಿಗಳಲ್ಲಿ ಈಗ ಬ್ರೇಕಿಂಗ್ ನ್ಯೂಸು. ಏನಾಗಿದೆ ಅಂತ ಕೇಳಿದ್ರೆ, ಆರ್ಮಿ ಹೇಳ್ಕೊಳ್ತಾ ಇರೋದೀಗ ಇರಾನ್ ಕಡೆಯಿಂದ ಬರ್ತಿರೋ ಸುದ್ದಿ, ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಒಂದೋ ಸಂಪೂರ್ಣವಾಗಿ ಫಿನಿಶೇ ಆಗಿದ್ದಾರೆ, ಇಲ್ಲ ಅತ್ಯಂತ ಕ್ರಿಟಿಕಲ್ ಆಗಿ ವೂಂಡ್ ಆಗಿದ್ದಾರೆ. ಅಂದರೆ ಇದು ಇರಾನ್ನ ಅಧಿಕೃತ ಆಡಳಿತ IRGCಗೆ ಲಿಂಕ್ ಆಗಿರುವಂಥ ನ್ಯೂಸ್ ಏಜೆನ್ಸಿ ಬಿಟ್ಟಿರುವಂತಹ ಸುದ್ದಿ ಆಗಿರೋದ್ರಿಂದ ಮತ್ತು ಗಮನ ಸೆಳೀತಾ ಇದೆ. ಇತ್ತೀಚೆಗೆ ಅಂದರೆ ಈಗ ಒಂದು 2-3 ದಿನಗಳಿಂದ ನೆತನ್ಯಾಹು ಪಬ್ಲಿಕ್ ಅಪಿಯರೆನ್ಸ್ ಎಲ್ಲೂ ಆಗಿಲ್ಲ. ಮತ್ತು ಅವರ ನಿವಾಸ, ಅಧಿಕೃತ ನಿವಾಸ, ಅಲ್ಲಿ ಯಾರನ್ನೂ ಬಿಡದ ರೀತಿ ಸರ್ಪಗಾವಲು ಹಾಕಿ ಅಲ್ಲಿನ ವಾತಾವರಣ ದಿಢೀರಂತೆ, ಯುದ್ಧ ನಡೀತಿದೆಯಲ್ಲ 11 ಡೇಸ್ ಆಯಿತು, ಬಟ್ ಇದ್ದಕ್ಕಿದ್ದಂತೆ ಅಲ್ಲಿ ವಾತಾವರಣ ಚೇಂಜ್ ಆಗಿದೆ. ಹಾಗೆ ಅವರ ಡಿಪ್ಲೊಮ್ಯಾಟಿಕ್ ವಿಸಿಟ್ಸ್ ಏನೇನಿತ್ತಲ್ಲ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಹಲವಾರು ಇಂಪಾರ್ಟೆಂಟ್ ಮೀಟಿಂಗ್ಗಳನ್ನು ಸಡನ್ನಾಗಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಮತ್ತು ನೆತನ್ಯಾಹು ಯಾವ ಸಂದೇಶವೂ ಅವ್ರ ಕಡೆಯಿಂದ ಡೈರೆಕ್ಟ್ ಬರ್ತಿಲ್ಲ, ಅವರ ಪರವಾಗಿ ಬೇರೆಯವರು ಕೊಡ್ತಿದ್ದಾರೆ. ಅದರ ಅರ್ಥ ನೆತನ್ಯಾಹು ಪೂರ್ತಿ ಫಿನಿಶ್ ಆಗಿದ್ದಾರೆ, ಇಲ್ಲಾಂದರೆ ಅತ್ಯಂತ ಕ್ರಿಟಿಕಲ್ ಆಗಿ ಇರಾನ್ನ ದಾಳಿಗೆ ಬಲಿಯಾಗಿದ್ದಾರೆ, ಇಂಜೂರ್ಡ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಈಗ ಇರಾನ್ ಬ್ರೇಕಿಂಗ್ ನ್ಯೂಸ್ ಒಂದನ್ನು ಕೊಡ್ತಿದೆ. ನೋಡ್ಬೇಕಿದ್ರ ಸತ್ಯಾಸತ್ಯತೆ ಇನ್ನಷ್ಟೇ ಗೊತ್ತಾಗಬೇಕು, ಇಸ್ರೇಲ್ನಿಂದ ಯಾವ ರೀತಿ ರಿಪ್ಲೈ ಬರುತ್ತೆ ಅಂತ. ಅದೇ ರೀತಿಯಲ್ಲಿ ಖಮೇನಿ ಪುತ್ರ, ಆತನೇ ಸುಪ್ರೀಂ ಅಂತ ಏನು ಘೋಷಣೆ ಮಾಡಿದಾರಲ್ಲ, ಆತ ಇಂಜೂರ್ಡ್ ಆಗಿರೋ ಬಗ್ಗೆ ಕೂಡ ಸುದ್ದಿ ಬರ್ತಾ ಇದೆ. 2 ದಿನಗಳಿಂದ ಆತನ ಹೆಸರು ಕೇಳಿ ಬಂತು, ಬಟ್ ಓಪನ್ ಆಗಿ ಅವ್ರು ಘೋಷಣೆ ಮಾಡಿಲ್ಲ ಮತ್ತೆ ದಾಳಿ ಆಗಬಹುದು ಅಂತ. ಬಟ್ ಆತನೇ ಆಯ್ಕೆ ಆಗಿದ್ದಾನೆ ಅನ್ನೋದು ಗೊತ್ತಾಯ್ತು. ಅಮೆರಿಕ ಆತ ಏನು ವೇಟೇಜ್ ಇರೋ ವ್ಯಕ್ತಿನೇ ಅಲ್ಲ, ಯಾರನ್ನು ಕೂರಿಸಿದ್ರು ಅಷ್ಟೇ, ಮತ್ತೆ ದಾಳಿ ಮಾಡ್ತೀವಿ, ಫಿನಿಶ್ ಮಾಡ್ತೀವಿ, ಮತ್ತೆ ಯುದ್ಧ ಮುಂದುವರಿಬೇಕು ಅಂತಿದ್ರೆ ಕೂರಿಸಿ ಅಂತ ಹೇಳಿತು. ಈಗ ಅದರ ಬೆನ್ನಲ್ಲೇ ಆತನ ಮೇಲೂ ಕೂಡ ದಾಳಿ ಆಗಿದೆ ಮತ್ತು ಇಂಜೂರ್ಡ್ ಆಗಿರುವಂತಹ ಸುದ್ದಿ ಬರ್ತಾ ಇದೆ. ಯಾವ ಅಸ್ತ್ರ ಪ್ರಯೋಗ ಮಾಡಿದೆ ಇರಾನ್ ಅಂತ ನೋಡಿ, ಎಷ್ಟು ಡೇಂಜರಸ್ ಅಂದರೆ ಈಗ ಪ್ರಯೋಗ ಮಾಡಿರೋದು ಖೈಬರ್ ಮಿಸೈಲ್. ಇದು ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಎಷ್ಟು ವಾರ್ ಹೆಡ್ ಕ್ಯಾರಿ ಮಾಡುತ್ತೆ ಅಂದರೆ ಟನ್ ಗಟ್ಟಲೆ ವಾರ್ ಹೆಡ್ಡನ್ನು ಕ್ಯಾರಿ ಮಾಡ್ಕೊಂಡು ಹೋಗಬಹುದು. 2000 ಕಿಲೋಮೀಟರ್ ದೂರದ ಟಾರ್ಗೆಟನ್ನು ಕೂಡ ರೀಚ್ ಆಗುವಂಥದ್ದು. ಸಿಕ್ಕಾಪಟ್ಟೆ ವಿಧ್ವಂಸ ಸೃಷ್ಟಿಸುವಂಥ ಖೈಬರ್ ಮಿಸೈಲ್ ಇದು. ಬ್ರಹ್ಮಾಸ್ತ್ರ ಇರಾನ್ ಎತ್ತಿರೋದು ಅಂತಹ ಮಿಸೈಲನ್ನು ಈಗ ಪ್ರಯೋಗ ಮಾಡಿದೆ. ಸುಮಾರು ಕಡೆಗಳಲ್ಲಿ ಇಸ್ರೇಲಲ್ಲಿ ದಾಳಿ ಆಗ್ತಾ ಇರೋದು. ಇಸ್ರೇಲ್ನ ಹೈಫಾದ ಮೇಲೆ ದಾಳಿಯಾಗಿದೆ, ಪೋರ್ಟ್ ಸಿಟಿಯನ್ನೇ ನಾಶ ಮಾಡೋದಕ್ಕೆ ಮುಂದಾಗಿದೆ. ಇರಾನ್ ಮತ್ತಷ್ಟು ಸಿಡಿದು ನಿಂತಿದೆ. 1 ವರ್ಷ ಬೇಕಾದರೂ ಕಂಟಿನ್ಯೂ ಮಾಡ್ತೀವಿ ನಾವು ಯುದ್ಧವನ್ನು ಅನ್ನೋ ಮೆಸೇಜ್ ಕೊಟ್ಟಿದೆ. ಅಮೆರಿಕ, ಇಸ್ರೇಲ್ ಏನು ಊಹಿಸಿರ್ಲಿಲ್ವೋ ಅದು ಆಗ್ತಾ ಇದೆ. ಇಸ್ರೇಲ್ ಮೇಲೇನೆ ಮುನಿಸ್ಕೊಂಡಿದ್ದಾರೆ ಟ್ರಂಪ್. ನಾವು ಹೇಳ್ದಂಗೆ ಮಾಡಿಲ್ಲ, ಮಧ್ಯದಲ್ಲಿ ಒಂದು ಎಡವಟ್ಟು ಮಾಡಿಬಿಟ್ರಿ, 9 ತೈಲ ಘಟಕಗಳ ಮೇಲೆ ದಾಳಿ ಮಾಡಿದ್ದು ಇನ್ನಷ್ಟು ಕೆರಳಿ ನಿಲ್ಲುವಂತ ಮಾಡಿದೆ. ಅದು ಇಡೀ ಜಗತ್ತಿಗೆ ಕ್ರೈಸಿಸ್ ಸೃಷ್ಟಿ ಮಾಡುವಂಥದ್ದು. ಹಾಗಾಗಿ ಇದು ವೆರಿ ಬ್ಯಾಡ್ ಸ್ಟೆಪ್ ನೀವು ತೊಗೊಂಡಿದ್ದು. ನಾವು ಹೇಳಿದ್ದು ಒಂದು ಸ್ಯಾಂಪಲ್ ತೋರಿಸಿ ಅಂತ, ಬಟ್ ನೀವು ಎಲ್ಲ ಮಾಡಿಬಿಟ್ರಿ. ಇದು ತುಂಬ ಕಾಸ್ಟ್ಲಿ ಆಯಿತು ನಮಗೆ ಅಂತ ಅಮೆರಿಕ, ಇಸ್ರೇಲ್ ನಡುವೆನೇ ಹೊತ್ಕೊಂಡಿದೆ. ಈಗ ಇದರ ನಡುವೆ ಯುದ್ಧ ನಿಲ್ಲಿಸ್ತೀನಿ ಅಂತಿದ್ದಾರೆ ಟ್ರಂಪ್. ಆದರೆ ಪರಿಸ್ಥಿತಿ ಮಾತ್ರ ಕೈ ಮೀರಿ ಹೋಗ್ತಿದೆ. ರಷ್ಯಾ, ಚೀನಾ ಎಂಟ್ರಿಯಿಂದ ಇನ್ನು ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮುಂದುವರಿತಾನೆ ಇದೆ, ಇನ್ನಷ್ಟು ತೀವ್ರ ಆಗ್ತಿದೆ.
ಇರಾನ್ನ ತೈಲ ಘಟಕಗಳ ಮೇಲೆ ಏನು ಬಹ್ರೇನು ಇವರು ಕಂಡವ್ರ ಮೇಲೆ ಇರಾನ್ನವರು ಹೊಡಿತಿದ್ದಾರೆ. ಅಲ್ಲಿನ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಸಿಕ್ಕಾಪಟ್ಟೆ ದಾಳಿ ಮಾಡಿ ಆ ದೇಶದಲ್ಲಿಯೂ ವಿಷ ಅನಿಲ ಆವರಿಸ್ಕೊಳ್ಳೋ ರೀತಿ ಪರಿಸ್ಥಿತಿ ರಿವರ್ಸ್ ಅಟ್ಯಾಕ್ ಆಗ್ತಾ ಇದೆ. ಸೊ ಇರಾನು ಡಿಎಸ್ಕಲೇಟ್ ಮಾಡೋದಕ್ಕೆ ರೆಡಿನೇ ಇಲ್ಲ. ಮಧ್ಯಸ್ಥಿಕೆ ವಹಿಸಿ ಮಾತನಾಡೋದಕ್ಕೆ ಪ್ರಯತ್ನ ಎಲ್ಲ ಆಗ್ತಿದೆ, ಅದೆಲ್ಲ ತಳ್ಳಿ ಹಾಕಿಬಿಟ್ಟಿದ್ದಾರೆ. ಮತ್ತು ದಾಳಿ ಹೆಂಗಾಗುತ್ತೆ ಅಂದರೆ ನಿಮ್ಮ ಮೇಲೆ ಗಲ್ಫ್ ರಾಷ್ಟ್ರಗಳು ಏನಾದರೂ ತಪ್ಪಿಸ್ಕೊಳ್ಬೇಕು ಈ ದಾಳಿಯಿಂದ ಅಂದ್ರೆ ಒಂದೇ ಒಂದು ಆಪ್ಷನ್ ನಿಮಗೆ, ಅಮೆರಿಕದ ನೆಲೆಯನ್ನು, ಅಮೆರಿಕದ ಪ್ರತಿನಿಧಿಗಳನ್ನು, ಇಸ್ರೇಲ್ ಸಂಬಂಧಪಟ್ಟಿದ್ದೇನೇನಿದೆಯೋ ನಿಮ್ಮ ಹತ್ರ ಎಲ್ಲ ಹೊರಗಟ್ಟಬೇಕು. ನಿಮಗೆ ಮತ್ತು ಇಸ್ರೇಲ್ ಅಮೆರಿಕಕ್ಕೆ ಸಂಬಂಧ ಕಟ್ ಮಾಡ್ಕೊಳ್ಳಿ. ಆ ಕ್ಷಣವೇ ನಿಮ್ಮ ಮೇಲಿನ ದಾಳಿಯನ್ನು ನಿಲ್ಲಿಸಿಬಿಡ್ತೀವಿ, ನಾವು ಏನಿದ್ರು ಇಸ್ರೇಲ್ ಅಮೆರಿಕ ಜೊತೆ ಮಾಡ್ಕೊಳ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆ, ಅಂತಿಮ ಸಂದೇಶವನ್ನು ಗಲ್ಫ್ ರಾಷ್ಟ್ರಗಳಿಗೆ ಕಳಿಸ್ಕೊಟ್ಟಿರೋದು. ಈಗ ಇರಾನ್ ಏನು ಮಾಡ್ತಿದೆ ಅಂತ ಕೇಳಿದ್ರೆ ಎಲ್ಲ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾ ಇದೆ. ಇರಾನ್, ನಿಮ್ಗೆ ಆಶ್ಚರ್ಯ ಆಗಬಹುದು, ಇದುವರೆಗೆ ಅಮೆರಿಕದ 6,000 ಜಾಗಗಳನ್ನು, ಇಸ್ರೇಲ್ ಮತ್ತು ಅಮೆರಿಕದ ನೆಲೆ ಇರುವಂತಹ 6,000 ಟಾರ್ಗೆಟ್ಗಳನ್ನು ಹೊಡೆದಿದೆ ಯುದ್ಧ ಶುರುವಾದಾಗಿಂದ. ಸೊ ಇವರು ಲಕ್ಷಗಳ ಬೆಲೆ ಬಾಳೋ ಡ್ರೋನಲ್ಲಿ ಹೊಡಿತಿದ್ದಾರೆ. ಅವರು ಅದನ್ನು ರಿಟ್ಯಾಲಿಯೇಟ್ ಮಾಡೋಕೆ ಮಿಸೈಲ್ಗಳನ್ನು ಬಳಸ್ತಿರೋದು ಸಾವಿರ ಕೋಟಿ ಮೊತ್ತದ್ದು. ಹಾಗಾಗಿ ಯುದ್ಧ ಇನ್ನು ತಡ್ಕೊಂಡು ಹೋಗೋ ಶಕ್ತಿಯಲ್ಲಿ ಅಮೆರಿಕ ಇಲ್ಲವೇ ಇಲ್ಲ ಅನ್ನೋದು ಅಮೆರಿಕ ಪ್ಯಾನಿಕ್ ಆಗಿರೋದು ಗೊತ್ತಾಗ್ತಿದೆ. ಮತ್ತು ಜಾಗತಿಕವಾಗಿ ಸೃಷ್ಟಿಯಾಗಿರುವಂಥ ಎನರ್ಜಿ ಕ್ರೈಸಿಸ್, ಇದನ್ನು ಮ್ಯಾನೇಜ್ ಮಾಡ್ತಿದ್ರೆ ಅಮೆರಿಕದ ವಿರುದ್ಧ ಎಲ್ಲರೂ ಮುಗಿಬೀಳ್ತಾರೆ. ಸೊ ಈಗ ಅನಿವಾರ್ಯವಾಗಿ ಅಮೆರಿಕ ಏನೋ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಹೆಜ್ಜೆ ಹಿಂದಿಡಲೇಬೇಕಾದ ಅನಿವಾರ್ಯತೆಯಲ್ಲಿ ಸಿಕ್ಕಾಕ್ಕೊಂಡಿದೆ. ಎಲ್ಲರಿಗೂ ಈ ಯುದ್ಧದ ಟ್ರಂಪ್ ನಿರ್ಧಾರ, ಟ್ರಂಪ್ ಮೊಂಡತನದ ಪರಿಣಾಮವನ್ನು ಅನುಭವಿಸಬೇಕಾಗಿದೆ. ಇವತ್ತು ಎಲ್ಲ ದೇಶದವರು ಕೂಡ ಎನರ್ಜಿ ಸಪ್ಲೈಯಲ್ಲಿ ಸವಾಲು ಇರೋದ್ರಲ್ಲಿ ಭಾರತ ಎನರ್ಜಿ ವಿಚಾರದಲ್ಲಿ ಯಾವ ಕ್ರೈಸಿಸ್ಸು ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ತಿದೆ. LPG ಸಮಸ್ಯೆ ಭಾರತ ಸರ್ಕಾರ ಮಾಡಿರೋದಲ್ಲ, ಮಧ್ಯವರ್ತಿಗಳು ಮತ್ತು ಕಂಪನಿಗಳು ಸೃಷ್ಟಿಸಿದ ಅಭಾವ ಅನ್ನೋದು ಈಗ ಖಚಿತವಾಗ್ತಿದೆ. ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿ ಯಾವ ಕಾರಣಕ್ಕೂ ಬೆಲೆ ಏರಿಕೆ ಮಾಡಬಾರ್ದು. ಮಾಡಿದ್ರೆ ತಕ್ಷಣ ಆ್ಯಕ್ಷನ್ ಆಗುತ್ತೆ. ಅದು ಎಷ್ಟು ಸ್ಟ್ರಿಕ್ಟ್ ಆ್ಯಕ್ಷನ್ ಅಂದರೆ ಅವ್ರ ಅಸ್ತಿತ್ವನೇ ಇರಲ್ಲ. ಬೆಲೆ ಏರಿಕೆನೂ ಮಾಡಬಾರ್ದು, ಶಾರ್ಟೇಜ್ ಇದೆ, ಸಪ್ಲೈ ಇಲ್ಲ ಅಂತ ಹೇಳಬಾರ್ದು. ಇದ್ದಕ್ಕಿದ್ದಂತೆ 2 ದಿನಗಳಿಂದ ಕಂಪನಿಗಳ ಕಳ್ಳಾಟ, ಇಂಥ ಟೈಮಲ್ಲಿ, ಕ್ರಿಟಿಕಲ್ ಟೈಮಲ್ಲಿ ದುಡ್ಡು ಮಾಡ್ಕೊಳ್ಳುವಂಥ ಹುನ್ನಾರ ಬಯಲಾಗಿದೆ. ಈಗ ಅವ್ರ ವಿರುದ್ಧ ಕೇಂದ್ರ ಸರ್ಕಾರ ಆ್ಯಕ್ಷನ್ಗೆ ಮುಂದಾಗ್ತಾ ಇದ್ದು ಈ ಸಮಸ್ಯೆ ಕೂಡ ಸಾಲ್ವ್ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಅಭಾವವೇ ಇಲ್ಲ. 60% ನಮಗೆ ಬೇರೆ ಕಡೆ ದಾರಿಯಿಂದ ಬರುತ್ತೆ, 40% ಹಾರ್ಮೋಸಲ್ಲಿ ಸಿಕ್ಕಾಕ್ಕೊಂಡ್ರು, ಒಂದೊಂದೇ ತರಿಸ್ಕೊಂಡ್ರು ಇದಕ್ಕಿಂತ ಸಿಕ್ಕಾಕೊಂಡಿದ್ದಕ್ಕಿಂತ ಹೆಚ್ಚು ಮೊತ್ತ ಬೇರೆ ಬೇರೆ ರೂಟಿಂದ ಬರುತ್ತೆ ನಮಗೆ. ಸೊ ಶಾರ್ಟೇಜ್ ಇಲ್ಲ ನಮ್ಮ ಹತ್ರ ಅನ್ನೋದನ್ನು ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಈಗ ಇಡೀ ದೇಶಕ್ಕೆ ಸಂದೇಶ ಕೊಟ್ಟಿರೋದು. ಯಾರು ಪ್ಯಾನಿಕ್ ಆಗೋದು, 1,000-2,000ಕ್ಕೆ ಯಾರಾದರೂ ಮಾರಕ್ಕೆ ಬಂದರೆ ಕಾಳಸಂತೆಯಲ್ಲಿ ಅದನ್ನು ನಾಳೆ ಏನಾಗ್ಬಿಡುತ್ತೋ ಅಂತ ಖರೀದಿ ಮಾಡಿಟ್ಕೊಳ್ಳೋದು, ಅಂಥ ತಪ್ಪುಗಳನ್ನು ಮಾಡೋದೇ ಬೇಕಾಗಿಲ್ಲ. ಸರ್ಕಾರವೇ ಈಗ ಅಭಯ ಕೊಟ್ಟಿರೋದು. ಸೊ ಯುದ್ಧ ಇನ್ನು ತುಂಬ ದಿನ ಮುಂದುವರಿಸೋ ಪರಿಸ್ಥಿತಿಯಲ್ಲಿ ಅಮೆರಿಕ ಇಲ್ಲ ಅನ್ನೋದಂತೂ ಖಚಿತವಾಗ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.